ನಿಷ್ಠಾವಂತ ಅಧಿಕಾರಿಗಳು ಕೂಡ ಒಂದು ರೀತಿ ಅಡ್ಡದಾರಿ ಹಿಡಿದಂಗೆ ಆಗಲ್ವಾ ಈ ಪಾಲಿಟಿಕ್ಸ್? ಇಲ್ಲ, ಈಗ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟು ಅದೊಂದು ನಮ್ಮ ಝುವಾಲಜಿಲಿ ಒಂದು ಇದಿದೆ, ಥಿಯರಿ ಇದೆ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟು. ಅವನಿಗೆ ಹೊಡೆದೇ ಬದುಕಬೇಕು, ಆ ಜಾಗಕ್ಕೆ ಹೊಡೆದೇ ಬದುಕಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಇವತ್ತು ಬೆಳಿಗ್ಗೆ ಟಿ ವಿನಲ್ಲೂ ಎಲ್ಲ ನೋಡ್ತಿದ್ದೆ, ಒಬ್ಬ ಎ ಸಿ ಪಿ ಇನ್ಸ್ಪೆಕ್ಟ್ರು, ಒಬ್ಬ ಮಿಡಲ್ ಮ್ಯಾನ್ ಕಾನ್ಸ್ಟೇಬಲ್ ಸೇರಿಕೊಂಡು ದೇವರ್ ಟೇಕಿಂಗ್ 40 lakhs. ಎಷ್ಟು ಹೇಳಿ? 40 lakhs ಲೋಕಾಯುಕ್ತ ಟ್ರ್ಯಾಪ್ಡ್. ಸೊ ಅದನ್ನು ನೋಡಿದ ತಕ್ಷಣ ಒಬ್ಬ ನಾನ್ ಎಕ್ಸಿಕ್ಯೂಟಿವ್ ಎ ಸಿ ಪಿ, ಅಲ್ಲಿ ಖಾಲಿ ಆಯ್ತಲ್ಲ, ಎಷ್ಟಿರ್ಬೋದು ಅದಕ್ಕೆ ಅಂತ ವ್ಯವಹಾರ ಇದಾಗಂಥ ಪೊಸಿಷನ್ಗೆ ಬಂದುಬಿಟ್ಟಿದೆ. ಆಮೇಲೆ ಇವತ್ತು ವೆರಿ ಸಾರಿ ಟು ಸೇ, ಟ್ರಾಫಿಕ್ ಅಂತೂ ಇಲ್ವೇ ಇಲ್ಲ ಅರವಿಂದ್. ಹೌದು, ಇಲ್ಲಿ ಏನಂದರೆ ಮೈಟ್ ಈಸ್ ರೈಟ್. ನಾವಿದ್ದಾಗ ರೈಟ್ ಈಸ್ ಮೈಟ್ ಇತ್ತು. ನೋಡಿ, ಎವ್ರಿ ಟರ್ನಿಂಗಲ್ಲಿ ಒಂದು ವೆಹಿಕಲ್ ನಿಂತಿರುತ್ತೆ. ನಿಮ್ಮ ಜಾಗಕ್ಕೆ ಬರೋದಕ್ಕೆ 2 ಕಡೆ ಪಾರ್ಕಿಂಗು, ಒಂದು ಜಾಗದಲ್ಲಿ ಒಂದು ಕಾರ್ ಹೋಗ್ಬೇಕು, ಆ ಕಡೆ ಕಾರ್ ಬರುತ್ತೆ. ಏನಾಗ್ಬಿಟ್ಟಿದೆ ಅರ್ಥ ಆಗೋದಿಲ್ಲ ಅರವಿಂದ್. ಮುಂದೆ ಭಾಳ ಕಷ್ಟ ಆಗುತ್ತೆ ಇದು. ಈಗ ಆಫ್ಟರ್ ರಿಟೈರ್ಮೆಂಟ್ ಟೈಗರ್ ಅಶೋಕ್ ಕುಮಾರ್ ಅವರ ಲೈಫ್ ಹೆಂಗಿದೆ? ಐ ಆಮ್ ಆನ್ ದ ಟಾಪ್ ಆಫ್ ದ ವರ್ಲ್ಡ್. ಹೆಂಗೆ ಟಾಪಿಕ್ ಹೋದ್ರಿ ಸರ್? ಮನುಷ್ಯನ ಬದುಕು ನಿಮ್ಮ ಕೈಲಿದೆ ಅರವಿಂದ್. ಆಮೇಲೆ ನಿಮಗೆ ಎಷ್ಟು ಊಟ ಮಾಡಬೇಕು, ಎಷ್ಟು ಹಣ ಬೇಕು, ಅಷ್ಟಕ್ಕೆ ನಿಮ್ಗೊಂದು ಲಿಮಿಟೇಷನ್ ಇರಬೇಕು. ಎಕ್ಸಾಕ್ಟ್. ನೀವು ಯಾವಾಗ ನನಗೆ ಇನ್ನೂ ಬೇಕು, ನನಗೆ ಏನು ಹೇಳೋದು, ಪದವಿ ಬೇಕು, ಆಸ್ತಿ ಬೇಕು, ಹಣ ಬೇಕು ಅಂದರೆ ನಿಮ್ಮಷ್ಟು ಚಿಂತೆ ಇರೋನು ಇನ್ಯಾರೂ ಇಲ್ಲ. ನನಗೇನೂ ಇಲ್ಲ, ಒಳ್ಳೆ ಪೆನ್ಷನ್ ಬರ್ತಾ ಇದೆ. ದೇವರು ನೋಡಿ, ಆ ಪೆನ್ಷನ್ ನೋಡಿದ್ರೆ 27ನೇ ತಾರೀಕು ನಮ್ಮ ಮೊಬೈಲ್ ಟ್ರೆಂಡ್ ಅನ್ನುತ್ತೆ. ನೋಡಿದ್ರೆ ಇದಿಲ್ಲಿಂದ ಬಂತಪ್ಪ ಇಷ್ಟು ದುಡ್ಡು. ನಾವು ಫಸ್ಟ್ ಏನು ತಿಳ್ಕೊಳ್ತೀವಿ ಗೊತ್ತಾ, ಅಷ್ಟು ದುಡ್ಡು ಹೋಗ್ಬಿಡ್ತದೆ ಅಂತ ಅಕೌಂಟ್ ಇದರಿಂದ, ಅಂತ ಬ್ಯಾಲೆನ್ಸಿಂದ. ಪೆನ್ಷನ್ ಬರ್ತಾ ಇದೆ, ಅದೇ ಫುಲ್ ಖರ್ಚಾಗಲ್ಲ ಅರವಿಂದ್. ನಾನು ಹೇಳೋದಾದರೆ ನನಗೆ ಅಂಥ ಒಂದು ಇದಿಲ್ಲ, ಗ್ಯಾಮ್ಲಿಂಗ್ ಆಡಲ್ಲ, ಸ್ಪೆಟ್ ಅಂದ್ರೆ ಆಗಲ್ಲ ನನಗೆ. ನಾನು ಇವತ್ತೊಂದು ಸಣ್ಣ ತೋಟ ಫಾರಮ್ ಮಾಡಿಕೊಂಡು ನಾನು ಜೇನು ಮಾಡಿದ್ದೀನಿ. ಪ್ರಕೃತಿ ಮಧ್ಯ ನೀವು ಒಂದು ಯೋಚನೆ ಮಾಡ್ಬೋದು, ಯಾಕೆ ನಾವು ಕೊಡಗಿನವರೆಲ್ಲ ಹಂಗೇನೆ ಪ್ರಕೃತಿ ಮಧ್ಯೆ ಇದ್ದುಬಿಟ್ಟು ನಮಗೆ ದೇವರು ಅಂಥ ಒಂದು ಇದು ಕೊಡ್ತಾರೆ, ಶಕ್ತಿ ಕೊಡ್ತಾರೆ. ಇದೆ ವರೀಸ್ ಮಾಡಬಾರ್ದು. ಆಮೇಲೆ ನಾವು ಇಷ್ಟು ವರ್ಷ ಬದುಕಿದ್ದೀವಲ್ಲ ಅರವಿಂದ್, ನೀವು ನೋಡಿ, ನಮಗಿಂತ ಒಳ್ಳೆ ಹೆಲ್ತಿ ಇರೋರು, ಹೆಲ್ತ್ ಚೆನ್ನಾಗಿದ್ದವರು ಪಟ್ಟಂತ ಹೋಗ್ಬಿಟ್ಟಿದ್ದಾರೆ. ದೇವ್ರು ನಮ್ಮನ್ನು ಇಷ್ಟು ವರ್ಷ ಇಟ್ಟಿದ್ದಾರಲ್ಲ ಅರವಿಂದ್, ಇನ್ನೇ ಎಷ್ಟು ಇದಕ್ಕಿಂತ ಸುಖ ಏನು ಬೇಕು ಹೇಳಿ ನೋಡೋಣ. ಆಮೇಲೆ ಇವತ್ತು ಏನೆಲ್ಲ ನೋಡ್ಬೋದು, ಎಂತೆಂಥ ಸಿನಿಮಾ ನೋಡ್ಬೋದು, ಎಂತೆಂಥ ಆಟ ನೋಡ್ಬೋದು, ಮತ್ತು ಎಂಥ ಹಳೆ ಫ್ರೆಂಡ್ಸ್ಗಳ ಜೊತೆ ನಮ್ಮ ಹಳೆ ಕಥೆಗಳು ನೆನೆಸ್ಕೊಳ್ಬೋದು. ಇದೇ ಜೀವನ, ಬದುಕು. ಅಶೋಕ್ ಕುಮಾರ್ ಅವರ ಸೇವಾವಧಿಯಲ್ಲಿ ಸರ್, ಇದು ನನ್ನ ಪ್ರೀತಿಯ ಕಾಣಿಕೆ ಅಂತ ಏನಾದ್ರು ಕೊಟ್ಟಿರ್ಬೋದಾ? ಪ್ರೀತಿಯ ಕಾಣಿಕೆ ವರ್ಡ್ಸು ಜೊತೆಗೆ ನನ್ನ ಆಫೀಸರ್ಸು, ನೀವು ಹೇಳಿದ್ರಲ್ಲ, ಒಂದು ಕೇಸ್ ಹೇಳ್ತೀನಿ ನೋಡಿ. ಇವತ್ತಿನ ಪೊಲೀಸ್ಗೂ ನಮ್ಮ ಒಂದು ಕೇಸ್ ಇರುತ್ತೆ ಹೇಳಿ. ಹೌದೌದು. ಜೆ ನಗರದಲ್ಲಿ ಒಂದು ಡಕಾಯಿಟಿ ಆಯಿತು. ಎಲ್ಲಿ ಆಯಿತು? ರಾಮನಗರದಲ್ಲಿ ಆಯಿತು. 10 ಲಕ್ಷ ಹಣ ತಗೊಂಡು ಹೋಗ್ತಾ ಇದ್ರು ಜ್ಯುವೆಲರ್ಸು ಕೇರಳಗೆ ಚಿನ್ನ ತರೋದಕ್ಕೆ. ಒಂದು ಟೀಮು, ಡಕಾಯಿಟಿ ಟೀಮ್ ಫಾಲೋ ಮಾಡ್ಕೊಂಡು ಹೋಗಿ ಅವ್ರು ಕಾಫಿಗೆ ನಿಲ್ಲಿಸಿದಾಗ ಹೊಡೆದು 10 ಲಕ್ಷ ಕಿತ್ಕೊಂಡು ಬಂದುಬಿಟ್ರು. ಅದು ದೊಡ್ಡ ಕೇಸ್ ಆಯಿತು. ನಮಗೆ ಇನ್ಫಾರ್ಮೇಷನ್ ಬಂತು. ನಾನು ಯಾವಾಗಲೂ ಪೊಲೀಸ್ ಇಲಾಖೆ ಬರೀ ನನ್ನ ಜೂರಿಸ್ಡಿಕ್ಷನ್ ಅಲ್ಲ, ಇಡೀ ಬೆಂಗಳೂರು ನಗರ ನನ್ನ ಜೂರಿಸ್ಡಿಕ್ಷನ್ ಅಂತ ಕೆಲಸ ಮಾಡೋದವು ನಾನು. KR ಪುರಮಲ್ಲಿ ಒಂದು ಕೇಸ್ ಆಯಿತು, ಡಿಟೆಕ್ಟ್ ಆಗಿಲ್ಲ ಅಂದರೆ ಯಾಕೆ ಡಿಟೆಕ್ಟ್ ಆಗಿಲ್ಲ ಇಡೀ ಪತ್ತೆ, ಇದೇ ನನ್ನ ಕೆಲಸ. 1 ವರ್ಷದಲ್ಲಿ ಅರವಿಂದ್ 23 ಮರ್ಡರ್ ಕೇಸ್ ಡಿಟೆಕ್ಟ್ ಮಾಡಿದ್ದೀನಿ ನಾನು 96ನೇ ಇಸ್ವಿನಲ್ಲಿ. ಸೊ 97ರಲ್ಲಿ ಒಂದು ರಾಷ್ಟ್ರಪತಿ ಪದಕ ಬಂತು ಅದಕ್ಕೆ. ಈ ಕೇಸ್ ಏನಾಯಿತು, ಹಿಡಿದು ಆಯಿತು. ಒಂದು 5-6 ದಿವಸ ಆಗಿತ್ತು ಡಕಾಯಿಟಿಯಾಗಿ. 10 ಲಕ್ಷದಲ್ಲಿ 9 ಲಕ್ಷ ಚಿಲ್ಲರೆ ನಾನು ರಿಕವರಿ ಮಾಡಿದ್ದೀನಿ. FIR ತರಿಸಿದ್ರೆ ಎಷ್ಟಿದೆ ಗೊತ್ತಾ? 3 ಲಕ್ಷ ಇದೆ. ಡಕಾಯಿಟಿ ಆಗಿದ್ದು 3 ಲಕ್ಷ, ಪತ್ತೆ ಮಾಡಿದ್ದು 9 ಲಕ್ಷ ಚಿಲ್ಲರೆ. ಅರ್ಥ ಆಯ್ತಾ ನಿಮಗೆ? ನಾನು ಕಸ್ತೂರಿ ರಂಗನ ಅವಾಗ ಕಂಪ್ಲೇಂಟ್ 3 ಲಕ್ಷ ಫಾಲ್ಸ್ ಅಂದರೆ 10 ಲಕ್ಷ ಹೋದ್ರೂ ಇನ್ಕಮ್ ಟ್ಯಾಕ್ಸ್ ಇದು ಬಂದ್ಬಿಡುತ್ತೆ ಅಂತ 3 ಲಕ್ಷ ಕೊಟ್ಟಿದ್ದಾರೆ. ನಾನು ಕಸ್ತೂರಿ ರಂಗನ ಹತ್ರ ಹೋಗಿ FIR ತೋರಿಸ್ಬಿಟ್ಟು, ನೋಡಿ ಸರ್ 3 ಲಕ್ಷ 9 ಲಕ್ಷ ರಿಕವರಿ. ಅವ್ರಿಗೆ ಶಾಕ್ ಆಯಿತು.
ನನ್ನನ್ನು ಕರ್ಕೊಂಡು ಟಿ ಶ್ರೀನಿವಾಸಲು ಕಮಿಷನರ್ ಅವ್ರ ಹತ್ರ ಕರ್ಕೊಂಡು ಹೋದ್ರು. ಕಂಪ್ಲೇಂಟು ಇದ್ರ ಜೊತೆಯಲ್ಲಿ. ಅವ್ರಿಗೆ ಏನು ಖುಷಿ ಆಯ್ತು ಗೊತ್ತಾ, ಆ ಕಂಪ್ಲೇಂಟಿಗೆ ಹೇಳಿದ್ರು ಆ 9 ಲಕ್ಷದಲ್ಲಿ 1 ಲಕ್ಷ ಅಶೋಕ್ ಕುಮಾರ್ಗೆ ರಿವಾರ್ಡ್ ಆಗಿ ಕೊಡಯ್ಯ. ಇದು ಕಾಣಿಕೆ. ನಾನು 1 ಲಕ್ಷ ಫುಲ್ ಇಟ್ಕೊಳ್ಳಿಲ್ಲ, ನಂದೆಲ್ಲ ಕಾನ್ಸ್ಟೇಬಲ್ಸ್ಗೆಲ್ಲ. ಅಲ್ಲ, ಯಾಕೆ ಈ ಮಾತು ಕೇಳಿದೆ ಅಂದರೆ, ಅನಿವಾರ್ಯನೋ ಅಭ್ಯಾಸನೋ ಗೊತ್ತಿಲ್ಲ, ನಾನು ಇಷ್ಟು ಖರ್ಚು ಮಾಡಿ ಬಂದಿರ್ತೀವಿ ಅಂತ ಹೇಳಿರ್ತಾರಲ್ಲ, ಹಾಗಾಗಿ ಅದು ಕೇಸ್ ಡಿಟೆಕ್ಟ್ ಆದಾಗ ಸ್ವಲ್ಪ ಕೊಡಪ್ಪ ಅಂತ ಹೇಳಿ ತಗೊಳ್ಳೋವಂಥ ಕಾಲ ಬಂದುಬಿಟ್ಟಿದೆಯಲ್ಲ ಇವತ್ತು. ಅರವಿಂದ್, ನಿಮ್ಮ ಪ್ರಶ್ನೆಗೆ ಪುನಃ ಒಂದು ನಾನು 27 ರೂಪಾಯಿ ಸಬ್ ಇನ್ಸ್ಪೆಕ್ಟರ್ ಆದವನು. 10 ರೂಪಾಯಿ ಪೋಸ್ಟಲ್ ಆರ್ಡರ್ ಅಂತ ಕೊಡಬೇಕಾಯ್ತು. ನಾನು ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಅಪ್ಲೈ ಮಾಡಿದಾಗ 10 ರೂಪಾಯಿ ಪೋಸ್ಟಲ್ ಆರ್ಡರ್ ಅಂತ ಸಿಗೋದು ಪೋಸ್ಟ್ ಆಫೀಸಿಂದ. ಅದನ್ನು ನಮ್ಮ ಅಪ್ಲಿಕೇಶನ್ ಜೊತೆ ಆಗಬೇಕು. ಇನ್ನು 10 ರೂಪಾಯಿ ಡಾಕ್ಟರ್ ಸರ್ಟಿಫಿಕೇಟು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಫುಲ್ಲು ವಿಷನ್ನು, ಐಸೈಟು, ಹೈಟು, ವೆಯ್ಟು, ಮತ್ತು ನಮ್ಮ ಇದು ಕಾಲು ಇದೆಯಲ್ಲ ಲೆಗ್ಸು ಟಚ್ ಆಗಬಾರ್ದು, ಫ್ಲಾಟ್ ಫುಟ್ ಇರಬಾರ್ದು, ಅದೆಲ್ಲ ಟೆಸ್ಟ್ ಮಾಡಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದಕ್ಕೆ 10 ರೂಪಾಯಿ ಅಲ್ಲಿ ಗೌರ್ಮೆಂಟ್ ಫೀಸ್. ಅದು ಎಷ್ಟಾಯಿತು, 20 ಆಯಿತಾ. 7 ರೂಪಾಯಲ್ಲಿ ಊಟ ತಿಂಡಿ ನಾನು ನೋಟ್ಬುಕ್ಕಲ್ಲಿ ಬರೆದಿದೆ. ಒಟ್ಟು 27 ರೂಪಾಯಿ ಖರ್ಚು ಮಾಡಿದೆ ನಾನು ಹೆಂಗೆ ದುಡ್ಡು ತೊಗೊಳೋದು ಹೇಳಿ ನೋಡಲ್ಲ. ಈಗಿನವರು ಗಿವ್ ಆ್ಯಂಡ್ ಟೇಕ್ ಆಗೋಗಿದೆ. ಸಬ್ ಇನ್ಸ್ಪೆಕ್ಟ್ರಿಗೂ ಗಿವ್, ಪೋಸ್ಟಿಗೂ ಗಿವ್, ಟೇಕ್ ಆಗ್ಬಿಟ್ಟು ಅದೇ ಪ್ರಾಬ್ಲಮ್ ಆಗಿರೋದು. ಪಾಪ ಒಟ್ಟಿನಲ್ಲಿ ಸಾಯೋದು ಸಾಮಾನ್ಯ ಕಾಮನ್ ಜನ ಸತ್ರು. ನಿಮ್ಮ ಡ್ಯೂಟಿಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಅಥವಾ ತಪ್ಪಿಸಿಕೊಳ್ಳುವ ದೃಷ್ಟಿಯಿಂದ ಏನಾದರೂ ಸುಳ್ಳು ಹೇಳಿದ್ದಿದೆಯಾ? ನಮ್ಮಿದ್ರಲ್ಲ, ಇಲಾಖೆನಲ್ಲಿದ್ದಾಗ, ನೀವು ಇಲಾಖೆಯಲ್ಲಿದ್ದಾಗ ಸಾರ್ವಜನಿಕ ಹಿತದೃಷ್ಟಿಯಿಂದ ಅಥವಾ ವೈಯಕ್ತಿಕವಾಗಿ ಸುಳ್ಳು ಹೇಳಿ ತಪ್ಪಿಸ್ಕೊಂಡಿದ್ದಿದೆಯಾ? ತಕ್ಷಣ ಯೋಚನೆ ಬರಲ್ಲ. ಇದ್ದಿರ್ಬೋದು. ಪೊಲೀಸ್ನಲ್ಲಿ ನೋಡಿ, ನಮ್ಮಲ್ಲಿ ಒಂದು ಮಾತಿದೆ, ಗುಡ್ ಫೇತ್ ಅಂತ. ಒಂದು ಗುಡ್ ಫೇತಿಗೆ ಒಂದು ಸುಳ್ಳು ಹೇಳಬೇಕಾಗುತ್ತೆ. ಅದು ಇಟ್ಸ್ ಇನ್ ಗುಡ್ ಫೇತ್, ಬಟ್ ಅದರಿಂದ ಎಫೆಕ್ಟ್ ಆಗಲ್ಲ. ಆಮೇಲೆ ಪೊಲೀಸ್ ಆಫೀಸರ್ ಹೇಳ್ತಾರೆ, ಅಶೋಕ್ ನೀನು ಹೇಳಿದ್ದು ಕರೆಕ್ಟ್ ಅಪ್ಪ ಅಂತ. ಆ ಥರ ಆಗಿರುತ್ತೆ. ಆಮೇಲೆ ನಮಗೆ ಇನ್ನೊಂದು, ಅರವಿಂದ್, ಕಮಿಷನರು, DG ಅವರು ಭಾಳ ನಮಗೆ ಒಂದು ಕ್ಲೋಸ್ ಬಾಂಧವ್ಯ ಇತ್ತು. ಬಾಂಧವ್ಯ ಎಲ್ಲೂವರೆಗಿತ್ತು ಅಂದರೆ, ಈಗ ಪ್ರವೀಣ್ ಸುದ್ದಿ ಇದ್ದಾರಲ್ಲ, ಇವತ್ತು ನನಗೆ ಟಚ್ ಇದೆ ಅವರನ್ನು. ಆಮೇಲೆ ಶ್ರೀನಿವಾಸರು ತೀರ್ಕೊಂಡ್ಬಿಟ್ರು, ಅಲಂಕರ್ ಇಲ್ಲ, ಗರುಡಾಚಾರ್ಯ, ಹಿರಿಯ ಅಧಿಕಾರಿಗಳು, ನಿಜಾಮುದ್ದೀನು ಇಲ್ಲ, ನಮಗೆ ಗೊತ್ತಿರೋರು, ಶಂಕರ್ ಬಿದ್ರಿ ಅವರು ಇದ್ದಾರೆ, ಅಜಯ್ ಕುಮಾರ್ ಸಿಂಗ್, ಅವರೆಲ್ಲ, ಕಸ್ತೂರಿ ರಂಗನ್ ನೋಡಿ, ಇವರೆಲ್ಲ ಆಸ್ತಿ, ಅವರೆಲ್ಲ ಆಸ್ತಿ. ಮತ್ತು ಅವ್ರಿಗಿಂತ ಪ್ರಾಮಾಣಿಕತರನ್ನು ನಾನು ಯಾರೂ ನೋಡಲಿಲ್ಲ ಇಲಾಖೆಯಲ್ಲಿ ಇವರೇ. ಆಮೇಲೆ ಮೊನ್ನೆ ಶಂಕರ್ ಬಿದ್ರಿ ಸಾಹೇಬ್ರದ್ದು ಬರ್ತ್ಡೇ ಆಯಿತು 27ಕ್ಕೆ. ಪ್ರತಿ ವರ್ಷ ಹೋಗ್ತೀನಿ. ನಮ್ಮ ತುಮಕೂರು ಸ್ವಾಮೀಜಿಗಳು ಬರ್ತಾರೆ. ಅವ್ರ ಪಕ್ಕದಲ್ಲಿ ಒಬ್ಬರು ಆಫೀಸರ್ ಗಂಡ ಹೆಂಡತಿ ಕೂತಿದ್ರು. ನನಗೆ ತಕ್ಷಣ ಗೊತ್ತಾಗಲಿಲ್ಲ. ಅವರು ಚೋಪ್ರಾ ಅಂತ ನೀವು ಕೇಳಿದಿರೋ ಏನೋ, ಹೌದು, ಟೆರರ್ ಅವರು. ಇವಾಗ 90 ವರ್ಷ ಆಗಿ 91 ವರ್ಷ, ಎಷ್ಟು ಚೆನ್ನಾಗಿ ಹೆಲ್ತಿಯಾಗಿದ್ದಾರೆ. ನೀವು ನನ್ನ ಹೇಳ್ತೀರಿ, ನೀವು ಅವ್ರು ನೋಡಿಬಿಟ್ರೆ ಏನು ಹೇಳ್ತೀರಾ? 90 ವರ್ಷದವರು ಅವರು. ನಾನು ಸೆಕೆಂಡ್ ಮಾಡೋಕ್ಕೆ ಹೋದೆ ಅವ್ರಿಗೆ. ಇವರು ಬಿದ್ರಿಯವ್ರು ನನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅವ್ರು ಏನು ಹೇಳಿದ್ರು ಗೊತ್ತಾ? ನೋ ಸೆಕೆಂಡ್, ಐ ವಾಂಟ್ ಟು ಹಗ್ ಯು ಅಂತ ತಪ್ಕೊಂಡ್ರು. ಅರವಿಂದ್ ತಪ್ಕೊಂಡು ಹೇಳಿದ್ರು, ಐ ಹರ್ಡ್ ಅಬೌಟ್ ಯು, ಅಲಂಕರ್ ಇಸ್ ಟು ಟೆಲ್ ಮಿ. ಅವ್ರ ನೋಡಿ, ಯೋಚನಾ ಲಹರಿ, ಆ ಚಿಂತನೆ, ಅದು ನಮಗೆ ಒಂದು ಇನ್ನೂ ಬೂಸ್ಟ್ ಕೊಡುತ್ತೆ, ಗ್ಲೂಕೋಸ್ ಇದ್ದಂಗೆ. ಡೆಫಿನೆಟ್ಲಿ. ಒಂದು ಮಾತ್ರ ನೀವು ಸತ್ಯ ಹೇಳ್ಬೇಕು ಸರ್. ಈಗ ಇಷ್ಟರವರೆಗೆ ಹೇಳಿದ್ದೆಲ್ಲ ನಂಬಿದ್ದೇನೆ. ಡ್ಯೂಟಿಲಿ ಇರಬೇಕಾದ್ರೆ ನೀವು ಹೆಂಡತಿ ಮಕ್ಕಳಿಗೆ ಟೈಮ್ ಕೊಡ್ತಿದ್ರೋ ಇಲ್ವೋ ಅನ್ನೋ ಮಾತು ಬೇಕು, ಏನಿತ್ತ ಅಂತ. ನಾನು ಟೈಮೇ ಕೊಟ್ಟಿಲ್ಲ ಅರವಿಂದ್. ಟೈಮ್ ಕೊಟ್ಟಿಲ್ಲ ಅಂದರೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಾನು ಈ ಮದುವೆ ರಿಸೆಪ್ಷನ್ನು ಅಥವಾ ಏನಾದರೂ ಫಂಕ್ಷನ್ಗೆ ಒಂದು ದಿವಸನೂ ಮಿಸಸ್ ಕರ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ. ಕರ್ಕೊಂಡು ಹೋಗ್ತಾ ಆಗ್ತಿರ್ಲಿಲ್ಲ. ಮತ್ತು ಊರಲ್ಲಿ ಯಾರೋ ಸತ್ತೋಗ್ಬಿಟ್ರೆ ಹೋಗ್ತಾನೆ ಇರಲಿಲ್ಲ. ಮಿಸ್ಸಸ್ಸು ಮಕ್ಕಳು ಕಳಿಸ್ಬಿಡ್ತಿದ್ದೆ ನಾನು. ಅಯ್ಯಪ್ಪ, ಆಯಿತಾ. ಒಂದು ಸರಿ ಒಂದು ಭಾಳ ಕ್ಲೋಸ್ ರಿಲೇಷನ್ನು, ಅವರ ರಿಸೆಪ್ಷನ್ ಇದೆ, ಹೋಗಲೇಬೇಕು. ನಮ್ಮ ಮಿಸ್ಸಸ್ ಏನು ಮಾಡ್ತಿದ್ರು ಗೊತ್ತಾ? ಬಟ್ಟೆ ಎಲ್ಲ ತೆಗೆದು ಮಂಚದ ಮೇಲೆ ಇಟ್ಬಿಡೋರು, ಹಾಕ್ಕೊಳ್ತಿರ್ಲಿಲ್ಲ. ನನ್ನ ಮೋಟರ್ ಸೈಕಲ್, ನನ್ನ ಜೀಪ್ ಸೌಂಡ್ ಕೇಳಿದ ಮೇಲೆ ಬಟ್ಟೆ ಹಾಕ್ತಾಯಿದ್ರು. ಅಷ್ಟು ಗ್ಯಾರಂಟಿ ಅವಳಿಗೆ. ಶಬ್ದ ಆಯಿತು ಅಂದರೆ ಬಂದರು ಅಂತೇಳಿ ಬಟ್ಟೆ ಬೇಗ ಹಾಕ್ಕೊಳ್ತಾಯಿದ್ರು. ಒಂದು ಸರಿ ಹಾಕ್ಕೊಂಡು ಕರ್ಕೊಂಡು ಹೊರಡುವಾಗ ಪ್ಯಾಲೇಸಿಗೆ ಹೋಗ್ಬೇಕಾಯ್ತು. ನಾನು ಆನಂದರಾವ್ ಸರ್ಕಲ್ ದಾಟಬೇಕಾಯ್ತು. ಸಿಗ್ನಲ್ ಇತ್ತಲ್ಲ, ನಿಲ್ಲಿಸಿದ್ದೆ ಬೈಕ್. ಆವಾಗ ಇನ್ನೂ ಸಬ್ ಇನ್ಸ್ಪೆಕ್ಟ್ರು.
ನಾನು ನನ್ನ ಮಿಸ್ಸಸ್ ಏನು ಮಾಡಿದ್ದಾರೆ, ಸೀರೆ ಸರಿ ಮಾಡೋಕ್ಕೆ ಇಳಿದ್ಬಿಟ್ಟಿದ್ದಾರೆ ಕೆಳಗಡೆಗೆ. ನನ್ನ ಸಿಗ್ನಲ್ ಬಂತಲ್ಲ, ನಾನು ಅವಸರದಲ್ಲಿ ಲೇಟಾಗಿ ಬಿಟ್ಟಿದ್ದಲ್ಲ, ಹೋಗೇ ಬಿಟ್ಟೆ. ಮಿಸ್ಸಸ್ ಅಲ್ಲೇ ಇದ್ದಾರೆ. ಸ್ವಲ್ಪ ದೂರ ಹೋಗಿ ಅದೇನೋ ಮಾತಾಡಿ ತಿರುಗಿ ನೋಡ್ತಿದ್ದು ಯಾರೂ ಇಲ್ಲ. ಗಾಬರಿ ಆಗಿಬಿಟ್ಟು ಎಲ್ಲೋ ಹೋಗ್ಬಿಟ್ಲಪ್ಪ. ಪುನಃ ವಾಪಸ್ ಬಂದರೆ, ಏನ್ರಿ ನೀವು ಬರೋದೇ ಲೇಟು, ಪುನಃ ನಲ್ಬಿಟ್ಟು. ಇವೆಲ್ಲ ಅಂದರೆ ಭಾಳ ಮೊದಲು ನಾನು ಸೇರಿ ಒಂದು 3-4 ವರ್ಷದಲ್ಲಿರ್ಬೋದು. ನಾನು ಮದುವೆ ಆದಾಗ ನನ್ನ ಮಿಸ್ಸಸ್ಗೆ ಫಸ್ಟ್ ಎಂಗೇಜ್ಮೆಂಟ್ ದಿವಸ ಹೇಳಿದ್ದೆ, ನೋಡಮ್ಮ, ನನಗೆ ಡ್ಯೂಟಿ ಫಸ್ಟು, ಫ್ಯಾಮಿಲಿ ಸೆಕೆಂಡ್. ಇದು ನನ್ನ ಪ್ರಿನ್ಸಿಪಲ್. ಆಗ ಇಷ್ಟ ಇದ್ದರೆ ನೀನು ಮದುವೆ ಆಗು. ನಿನಗೆ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂದರೆ ನನಗೆ ಟೈಮ್ ಇದ್ರೆ ಕರ್ಕೊಂಡು ಹೋಗ್ತೀನಿ, ಟೈಮ್ ಇರಬೇಕು. ನನ್ನ ಡ್ಯೂಟಿ ಮಧ್ಯದಲ್ಲಿ ನೀನು ಇದು ಮಾಡಿ. ಸೊ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳು ಅಷ್ಟೇ, ಪಪ್ಪ ಡ್ಯೂಟಿ ಫಸ್ಟು, ಡ್ಯೂಟಿ ಫಸ್ಟು, ಫ್ಯಾಮಿಲಿ ಸೆಕೆಂಡ್, ಇದೇ ಬರೆದ್ಬಿಟ್ಟಿದ್ದೆ. ಈಗ ನಿಮಗೆ 74 ಹೌದು ಕಂಪ್ಲೀಟ್ ಆಯ್ತಲ್ಲ? ಹೌದು. ಅಲ್ಲ, ಈಗ ರನ್ನಿಂಗ್ 74. ಓಕೆ.